ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ರೀ ಆಮೇ ಇಲ್ಲಿ ನಿಂತ್ಕೊಂಡು ನೀನೇನ್ ಮಾಡ್ತಿದ್ಯಾ? ಗೌಡ್ರೆ ಏನ್ ಹಿಂಗ್ ಹೇಳ್ತಾ ಇದೀರಾ? ರಾತ್ರಿ ಎಲ್ಲ ಸೂರ್ಯವಂಶ ಸೀರಿಯಲ್ ನೋಡಿ ಬೆಳಿಗ್ಗೆ ಎದ್ದು ಆ ಸೀರಿಯಲ್ ಹೀರೋ ಯಾರು ಅಂತ ಕೇಳ್ದಂಗಾಯ್ತು. ಆ ಸೀರಿಯಲ್ ಹೀರೋ ಇನ್ಯಾರು? ಬ್ರೋಕರ್ ಬೋರೇಗೌಡ. ನಿಮ್ ತಾಲೆ, ನಾವು ನಿಮ್ಮನ್ನ ಸೀತಮ್ಮನಿಂದ ತಪ್ಸೋದಕ್ ತಾನೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇರೋದು, ಮರ್ತೋದ್ರಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಗೌಡ್ರೆ ನಮ್ಮ ಅತ್ತೆ ಮಲಗಿದಾರೆ ತಾನೆ? ಸೀತಮ್ಮ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಸರಿಯಾದ ಟೈಮ್ಗೆ ನೀವು ಹಾಲು ತಂದ್ಕೊಟ್ಟು ಪುಣ್ಯ ಕಟ್ಕೊಂಡ್ರಿ. ಅಲ್ಲಿಂದ ಹೊರಗೆ ಹೇಗ್ ಬರೋದು ಅಂತ ಒದ್ದಾಡ್ತಾ ಇದ್ದೆ. ಅದ್ ಸರಿ, ನೀವ್ ಯಾಕ್ರಿ ಇಷ್ಟೊಂದ್ ನಿದ್ರೆ ಬಂದಿರೋರ್ ತರ ಆಡ್ತಿದ್ದೀರಾ? ಇಷ್ಟೊಂದ್ ನಿದ್ದೆ ಯಾಕೆ ನಿಮ್ಗೆ? ಆಮೆ ಅದು ಮೊದ್ಲು ನಾನು ಹಾಲು ಕುಡ್ದ್ನಾ, ಆಮೇಲೆ ಸೀತಮ್ಮ ಹಾಲು ಕುಡಿದ್ರ. ಅವರು ನಾನು ಕೊಟ್ಟಿರೋದ್ರಲ್ಲಿ ಅರ್ಧ ಹಾಲು ಹಾಗೆ ಬಿಟ್ಟಿದ್ರು. ಹಾಲು ಅಂದ್ರೆ ಅಮೃತ ಅಲ್ವಾ, ವೇಸ್ಟ್ ಮಾಡೋದ್ ಬೇಡ ಅಂತ ಅದನ್ನು ನಾನೇ ಕುಡ್ದೆ. ರತಿ, ನಿಮ್ಮಪ್ಪಂಗೆ ಫೋನ್ ಮಾಡ್ದ ಅಮ್ಮ? ಮಾಡಿದ್ದೆ ಅತ್ತೆ, ಅದು ಇನ್ನು ಸಿಗ್ನಲ್ ಸಿಕ್ಕಿಲ್ಲ. ಸಿಗ್ನಲ್ ಸಿಕ್ಕ ತಕ್ಷಣ ಮಾತಾಡ್ತೀನಿ. ಸಿಗ್ನಲ್ ಸಿಕ್ತಿಲ್ವಾ? ಅಲ್ಲ, ಈ ಮನೇಲಿ ಸಿಗ್ನಲ್ ಚೆನ್ನಾಗೇ ಇದೆ ಅಲ್ಲ, ನಿನಗೆ ಯಾಕೆ ಸಿಗ್ನಲ್ ಸಿಕ್ತಿಲ್ಲ? ಸೀತಮ್ಮ, ಆ ಸಿಗ್ನಲ್ ಅಲ್ಲ, ಅದು ರತಿ ಬೆಳಗ್ಗೆ ಅವ್ರ ಅಪ್ಪನ್ಗೆ ಮೆಸೇಜ್ ಮಾಡಿದಾಳೆ. ಅವ್ರಪ್ಪ ಆ ಮೆಸೇಜ್ ನೋಡಿದ್ಮೇಲೆ ಫೋನ್ ಮಾಡ್ತಾರೆ. ಆ ಸಿಗ್ನಲ್ಗೋಸ್ಕರ ಕಾಯ್ತಿದ್ದಾಳೆ ಅಲ್ವಾ ರತಿ? ಹೌದು. ಅತ್ತೆ, ಸಿಗ್ನಲ್ ಬಂತು, ಇವಾಗ ಕಾಲ್ ಮಾಡ್ತೀನಿ, ನೀವು ಮಾತಾಡ್ಬೋದು. ಅಯ್ಯೋ ದೇವ್ರೆ, ನಿಮ್ಮಪ್ಪ ಅದೇನಮ್ಮ ವಿಚಿತ್ರ, ಮಗಳ ಜೊತೆ ಮಾತಾಡೋದಕ್ಕೆ ಸಿಗ್ನಲ್ ಬೇಕಂತ ಅವ್ರಿಗೆ. ಅಯ್ಯೋ, ಇಂಥ ಅಪ್ಪನ ನಾನು ಲೈಫಲ್ಲೇ ನೋಡಿಲ್ಲ. ಈಗ್ಲೂ ನೀವು ಅವ್ರನ್ನ ನೋಡಿಲ್ಲ ಸೀತಮ್ಮನವ್ರೆ, ಬರೀ ಫೋನಲ್ಲಿ ಮಾತಾಡಿರೋದಷ್ಟೇ. ಸರಿ ಅಮ್ಮ, ಫೋನ್ ಮಾಡಿ ಕೊಡು, ಮಾತಾಡ್ತೀನಿ. అబ్బో అసలు ಅದು ಸೀತಮ್ಮ, ಮೊದ್ಲು ಅವರು ಕೀನ್ಯಾ ಭಾಷೆಯಲ್ಲಿ ಮಾತಾಡ್ತಾರೆ, ಆಮೇಲೆ ಕನ್ನಡದಲ್ಲಿ ಮಾತಾಡ್ತಾರೆ. సీతమ్మ ಅತ್ತೆ, ಅಪ್ಪ ನಿಮ್ ಜೊತೆ ಮಾತಾಡ್ತಾರಂತೆ. ಅಯ್ಯೋ, ಆ ಕೀನ್ಯಾ ಭಾಷೆ ನನ್ಗೆ ಬರಲ್ವಲ್ಲಮ್ಮ. ಒಂದ್ ನಿಮಿಷ ನಾನು ಹೇಳ್ತೀನಿ ಅವ್ರಿಗೆ ಕನ್ನಡದಲ್ಲಿ ಮಾತಾಡಿ ಅಂತ. ಕನ್ನಡ ಹಲೋ ಬೀಗ್ರೆ, ಏನ್ ಬೀಗ್ರೆ ನೀವು ಅಲ್ಲೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರಿ, ಇಲ್ಲಿ ಮದುವೆ ಮಾಡೋದು ಹೇಗೆ ನಿಮ್ಗೆ? ಅತ್ತೆ, ಒಂದ್ ನಿಮಿಷ ಸ್ಪೀಕರ್ ಆನ್ ಮಾಡಿ. ಅಲ್ಲ ಬೀಗ್ರೆ, ನೀವು ಅಲ್ಲೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ನಿಮ್ ಮಗಳ ಮದುವೆ ಮಾಡೋದು ಯಾರು? ಹೆಣ್ಮಗಳು ತಂದೆ ಅನ್ನೋದು ಮರ್ತು ಬಿಟ್ಟಿದ್ದೀರಾ ನೀವು? ಅಲ್ಲಿ ಸ್ವಲ್ಪ ಜವಾಬ್ದಾರಿ ಇಲ್ವಾ ನಿಮಗೆ? ಬೇಜವಾಬ್ದಾರಿ ಆಗಿದ್ರೆ ನೀವು. ಹಲೋ, ಅಲ್ಲ, ನಾ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ತಾನೆ ಇಲ್ವಲ್ಲ? ಸ್ವಲ್ಪ ಸಮಾಧಾನ, ನೀವ್ ಅವ್ರಿಗೆ ಮಾತಾಡಕ್ ಬಿಟ್ರೆ ತಾನೆ ಅವ್ರು ಮಾತಾಡೋದು. ಹಲೋ ಬೀಗ್ರೆ. ನೋಡಿ ಸೀತಮ್ಮ, ನೀವು ನನ್ನ ಮಗಳನ್ನ ಇಷ್ಟಪಟ್ಟಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ನಾನು ತುಂಬಾ ಬ್ಯುಸಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲ್ಸ ಮಾಡಿ 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 ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಯಾರ ಬಗ್ಗೆನೂ ಯೋಚನೆ ಮಾಡೋದಿಕ್ಕೆ ನಂಗೆ ಟೈಮೇ ಇಲ್ಲ. ಅಯ್ಯೋ ರತಿ ಅವ್ರಪ್ಪ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? 3 ಹೊತ್ತು ದುಡ್ಡು ದುಡ್ಡು ಅಂತ ಇದ್ರೆ ಹೋಗ್ತಾ ದುಡ್ಡು ತಗೊಂಡ್ ಹೋಗ್ತೀರಾ? ಅಲ್ಲ, ನೀವ್ ಇಷ್ಟೆಲ್ಲ ಸಂಪಾದನೆ ಮಾಡ್ತಿರೋದು ಯಾರಿಗೋಸ್ಕರ? ನಿಮ್ ಮಗಳು ಸಂತೋಷವಾಗಿರ್ಲಿ ಅಂತ ತಾನೆ. ಮಗಳು ಮದ್ವೆ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಏನೇನೋ ಮಾತಾಡ್ತಿರಲ್ಲ, ಜವಾಬ್ದಾರಿ ಇಲ್ವೇನ್ರಿ ನಿಮ್ಗೆ? ಅಯ್ಯೋ ನಿಮ್ಮ ಸೀತಮ್ಮನವ್ರೆ, ನೀವ್ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ ಮಾತ್ ಕೇಳಿದ್ರೆ ನೀವ್ ತುಂಬಾ ಬಜಾರಿ ಅಂತ ಅನಿಸ್ತಿದೆ. ನಿಮ್ ಮನೆಗೆ ನನ್ ಮಗಳನ್ನ ಕೊಡೋದಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ ಮಗಳು ಮಲ್ಲಿಗೆ ಹೂವ ತರ, ಸ್ವಲ್ಪ ಬಿಸಿಲು ಬಿದ್ರು ಬಾಡೋಗ್ ಬಿಡ್ತಾಳೆ. ಅಂತದ್ರಲ್ಲಿ ನಿಮ್ಮಂತರ ಜೊತೆಗೆ ಹೇಗ್ ಬದುಕಕ್ಕಾಗುತ್ತೆ ಹೇಳಿ? ಸಾರಿ ಸೀತಮ್ಮನವ್ರೆ, ನಂಗೆ ಈ ಸಂಬಂಧ ಇಷ್ಟ ಇಲ್ಲ. ಬೀಗ್ರೆ, ಇಷ್ಟೊತ್ತು ಮಾತಾಡಿದ್ದು ನಾನಲ್ಲ, ನಮ್ಮ ಮನೇಲಿ ಒಂದು ದೆವ್ವ ಇದೆ, ಅದು ಮಾತಾಡಿದ್ದು.
ಓಹೋ, ನೀವ್ ದೆವ್ವ ಬೇರೆ ಸಾಕಿದೀರಾ? ವೆರಿ ಗುಡ್, ವೆರಿ ಗುಡ್. ನೋಡಿ, ನೀವು ಯಾವಾಗ ಬರ್ತೀರಾ? ಯಾವಾಗ ತಾಂಬೂಲ ಬದಲಾಯಿಸೋದು? ಹಾ, ನಾನಂತೂ ರತಿನ ಯಾವಾಗ ನನ್ನ ಸೊಸೆ ಮಾಡ್ಕೋತೀನಿ ಅಂತ ತುದಿಗಾಲ ಮೇಲೆ ನಿಂತ್ಕೊಂಡಿದೀನಿ. ನನ್ ಮಗ ಅಂತೂ ರತಿನ ಹನಿಮೂನ್ ಕರ್ಕೊಂಡು ಹೋಗಕ್ಕೆ ಕುಣಿತಾ ಇದ್ದಾನೆ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ, ನನಗೆ ನಾಚಿಕೆ ಆಗುತ್ತೆ. ಒಂದ್ ಕೆಲ್ಸ ಮಾಡಿ, ಮೊದ್ಲು ಅವ್ರನ್ನ ಹನಿಮೂನಿ ಕಳ್ಸಿ, ಆಮೇಲೆ ಅವ್ರನ್ನ ಮದ್ವೆ ಮಾಡಿದ್ರೆ ಆಯ್ತು. ಕರೆಕ್ಟ್. ಸುಮ್ನೆ ಜೋಕ್ ಮಾಡ್ದೆ. ನೋಡಿ, ನನ್ನ ಎರಡನೇ ಹೆಂಡತಿ ಜೊತೆಗೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು. ಆದ್ರೆ ಅವಳಿಗೆ ಅಲ್ಲಿ ಮದುವೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇಲ್ಲೇ ಕೀಣ್ಯದಲ್ಲಿ ಹುಡುಗನ್ ನೋಡಿ ಮದ್ವೆ ಮಾಡೋಣ ಅಂತ ಅಂತಿದ್ದಾಳೆ. ನಾನು ನನ್ನ ಹೆಂಡತಿ ಹತ್ರ ಮಾತಾಡಿ ನಿಮ್ಮ ಹತ್ರ ಹೇಳ್ತೀನಿ. ಅವಳು ಯಾರ್ರಿ ನಿಮ್ ಮಗಳ ಮದುವೆ ಡಿಸೈಡ್ ಮಾಡಕ್ಕೆ? ಇವಳು ನಿಮ್ ಮಗಳು ತಾನೇ? ಹೋಗೋ ಕೆಲಸದವಳು ಮಾತಾಡ್ತಿರಲ್ಲ, ನಿಮ್ ಸ್ವಲ್ಪ ಬುದ್ಧಿ ಇಲ್ವಾ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಅವಳು ನನ್ ಮನೆ ಕೆಲಸ ಮಾಡಾಳಲ್ಲ ಸೀತಮ್ಮ, ನನ್ ಹೆಂಡತಿ ಅವಳು. ನನಗೆ ಹೆಂಡತಿ ಅಂತ ಅಂದ್ಮೇಲೆ ಅವಳು ಅವ್ರಿಗೆ ಮಗಳು ತಾನೆ. ಸರಿ ಸರಿ, ನೀವು ಅವಳ ಕೈಗೆ ಫೋನ್ ಕೊಡಿ, ನಾನು ಅವಳ ಹತ್ರನೇ ಮಾತಾಡ್ತೀನಿ. ಅವಳು ಈಗಿಲ್ಲ, ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗಿದ್ದಾಳೆ. ಅಜ್ಜಿಜೋ, ಏನ್ರಿ ದೋಸಯ್ಯ, ನಿಮ್ಮನ್ ಮದ್ವೆ ಆದ್ಮೇಲೂ ಇನ್ನೊಬ್ಬರ ಮನೆ ಕೆಲಸ ಕಳಿಸ್ತೀರಾ ನೀವು? ಅದು ಅವಳು ಜಾತಕದಲ್ಲೇ ಬಂದಿದೆ ಸೀತಮ್ಮನವ್ರೆ. ಅವಳು ಒಂದು ದಿನ ಕೆಲಸ ಮಾಡದಿದ್ರೆ ಸತ್ತೋಗ್ತಾಳಂತೆ. ಅದಕ್ಕೆ ಅವಳನ್ನ ಕೆಲ್ಸಕ್ಕೆ ಕಳ್ಸಿದೀನಿ. ನೋಡಿ, ನೀವು ಏನು ಯೋಚನೆ ಮಾಡಬೇಡಿ. ಅವಳು ಬಂದ ತಕ್ಷಣ ನಿಮಗೊಂದು ಫೋನ್ ಹಾಕಿಸ್ತೀನಿ. ಈಗ ನಾನು ಫೋನ್ ಇಡ್ಬೋದಾ? ಸರಿ ಸರಿ. ಎಸ್. ರತಿ, ಯಾಕಮ್ಮ ಬೇಸರ ಮಾಡ್ಕೋತಿದೀಯಾ? ಏನಾಯ್ತು? ಅತ್ತೆ, ನನಗ್ ಗೊತ್ತು ನಮ್ ಚಿಕ್ಕಮ್ಮ ಈ ಮದ್ವೆಗೆ ಒಪ್ಪಲ್ಲ ಅಂತ. ಅವರು ಕಿನ್ಯಾದಲ್ಲೇ ಯಾವ್ದಾದ್ರು ಒಂದು ಹುಡುಗನ್ ನೋಡಿ ಮದ್ವೆ ಮಾಡಿಸ್ತಾರೆ. ನನಗೆ ಸಮರ್ ಜೊತೆನೆ ಮದ್ವೆ ಆಗ್ಬೇಕು. ಇದಕ್ಕೆ ನೀವೇನಾದ್ರೂ ಹೆಲ್ಪ್ ಮಾಡ್ಬೇಕು ಅತ್ತೆ. ರತಿ, ನೀನೇನು ಯೋಚನೆ ಮಾಡ್ಬೇಡ. ನಿಮ್ ಚಿಕ್ಕಮ್ಮ ಅಲ್ಲ, ದೊಡ್ಡಮ್ಮ ಬಂದ್ರು ಈ ಮದುವೆ ನಿಲ್ಸಕ್ ಆಗಲ್ಲ. ನಾನಿದ್ದೀನಿ, ನೀನ್ ಧೈರ್ಯವಾಗಿರು. ಅದೇನ್ ಮಾಡ್ತಿರೋ ಮಾಡಿ, ನಾನ್ ಮಾತ್ರ ಸಮರ್ಥವ್ರನ್ ಬಿಟ್ಟು ಬದುಕಲ್ಲ. ಪಾಪ, ನನ್ ಸೊಸೆ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಲಲ್ಲ. ಅಲ್ಲ, ಅವಳ ಚಿಕ್ಕಮ್ಮ ಈ ಹೆಣ್ಮಗು ಇಷ್ಟೊಂದು ಭಯ ಹಿಡಿಸ್ಬಿಟ್ಟಿದ್ದಾಳಲ್ಲ. ಅವಳಿಗೆ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಬೇಕು? ಸೀತಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಅನ್ಪೂರ್ಣ? ನೀವು ಅವ್ರ ಚಿಕ್ಕಮ್ಮನ್ ತರ ಮದ್ವೆ ಮಾಡ್ಕೊಂಬಿಡಿ.